ಏನು ಮಾಡೋ ಸಹ ನೋಡಿ ನೀವೇ ಸ್ವಲ್ಪ ಕಾಣ್ತಾ ಇದೆ ನಿಮಗೆ. ಟೊಮಟೆ ಹಣ್ಣಿಗೆ ಹುಳ್ಳಿಕಾಳು ಹಾಕಿ ಬ್ಯಾಡ್ ಕಮೆಂಟ್ ಹಾಕೋದು, ಅವ್ರು ಬೆಳೆಯೋ ನೋಡಿ ಅಸೂಯೆ ಪಡೋದು, ಹೊಟ್ಟೆ ಕಿಚ್ಚು ಪಡೋದು, ಆಮೇಲೆ ಅವನೇನು ಮಾಡ್ತಾನೆ ವ್ಯಾಘ್ರಗಳು ಘೋರಗಳು ಬರ್ತಾ ಇರೋದು. ಅದಕ್ಕೋಸ್ಕರ ಒಂಟೊಂಟೆ ಹುಟ್ಟೋದು ತಪ್ಪು, ಒಂಟೊಂಟೆಗೆ ಸಾಯೋದು ತಪ್ಪು. ನಮಸ್ಕಾರ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋ ಅಂತ. ದೇವ್ರಿಗೆ ಸಮ ಒಂದು ಹೆಣ್ಣು ದೇವತೆಗೆ ಹೋಲಿಸ್ತೀನಿ ನಾನು. ಆ ಥರ ಇಲ್ಲಿ ಜನಗಳು. ನಾನು ಬೇರೆ ಮನೆ ಮಾಡ್ಕೊಂಡಿದ್ರು ಕೂಡ ಅವಾಗ ನಮ್ಮ ಅಕ್ಕ ನಮ್ಮ ಮನೆ ಹೋಗ್ಲಿಕ್ಕೆ ಮಲ್ಕೊಂಡಿದ್ರು ಕೂಡ ಊಟ ಮಾಡಿಲ್ಲ ಅಂದರೆ ಊಟ ತಂದ್ಕೊಡೋದು ನಮ್ಮ ಅಕ್ಕ ಮಕ್ಕಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ. ಫ್ರೆಂಡ್ಸ್, ಇವಾಗ ಬಂದು ನಮ್ಮ ಅಕ್ಕರ ಮನೇಲಿ ಏನು ಮಾಡ್ತಾರೆ ಬನ್ನಿ ನೋಡೋಣ. ಅದನ್ನು ಶೇರ್ ಮಾಡ್ಕೊತೀನಿ. ನಮ್ಮ ಅಕ್ಕನ ತೋರಿಸಲ್ಲ ನೋಡಿ, ಅಲ್ಲಿ ಮಾವಿನ ಹಣ್ಣು ಇದೆ ನೋಡಿ, ಅಲ್ಲಿ ನನಗೋಸ್ಕರ ಮಾವಿನ ಹಣ್ಣು ಇಸ್ತಾ ಇದ್ದಾರೆ. ಇಲ್ಲಿ ನೀರಿನ ಸೌಂಡ್ ಬರ್ತಾ ಇದೆ, ಏನು ಅಂದ್ಕೋಬೇಡಿ. ಇವಾಗ ತರಕಾರಿ ಇಸ್ಬೇಕು, ಸಾರು ಮಾಡಬೇಕು. ಅದನ್ನು ಬ್ಲಾಗ್ನ ಇವತ್ತು ಏನು ಸಾರು ಮಾಡ್ತಾಯಿದ್ವಿ, ಹೇಗೆ ಮಾಡ್ತಾರೆ ನಮ್ಮ ಅಕ್ಕರು ಅದನ್ನು ಶೇರ್ ಮಾಡ್ಕೊತೀನಿ. ಇಲ್ಲಂದ್ರೆ ಸಾರು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಗಿದೆ. ನನಗೆ ಮನೆಗೆ ಸಾರು ಎಷ್ಟೇ ಕೋಪ ಇದ್ರು ಮುಗಿಸಿದ್ರು ಬಿಟ್ಟು ಊಟ ಇಸ್ಕೊಂಡು ಅವ್ರು ಆ ಥರ ಇರುತ್ತೆ ಸಾರು. ಅಡುಗೆ ಎಲ್ಲನೂ ಕೂಡ ಅಷ್ಟೇ, ಮನಸ್ಸು ಕೂಡ ಅಷ್ಟೇ. ನಿಜವಾಗೂ ನಾನು ಯಾವ ಊರಲ್ಲಿ ಇದ್ದೀನಿ ಅಂತ ಹೇಳಿದ್ರಿ, ಆ ಊರಿನ ಜನಗಳು ಎಷ್ಟು ಒಳ್ಳೆಯವರು ಅಂದರೆ, ಆ ಊರಿನ ಜನ ಎಷ್ಟು ಚೆನ್ನಾಗಿದೆ. ಫಸ್ಟು ನಾನು ಯಾವ ಊರಲ್ಲಿ ಇದ್ದೀನಿ ಅಂತ ಹೇಳಿ ಆಮೇಲೆ ಹೇಳ್ತೀನಿ. ಇಲ್ಲಿ ಎಂಥ ಒಳ್ಳೆ ಜನ ಇದ್ದಾರೆ ಅಂದರೆ, ತುಂಬ ಒಳ್ಳೆ ಮನಸ್ಸು. ಅದೇ ಯಾವುದಾದ್ರು ಕಿಡಿಗೇಡಿಗಳು ಆ ಥರ ಇದ್ದರು ಅಂದರೆ ಅವರಿಂದ ಏನಾನ ಅಲ್ಲಿಂದ ಕೇಳಿ ಮಾತು ಕೆಡಬೋದು, ಬಿಟ್ಟರೆ ಇಲ್ಲಿ ಜನಗಳು ಅಷ್ಟೇ ಏನು ಕೆಟ್ಟಾರಲ್ಲ, ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಮನಸ್ಸು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ಸುಮಾರು ಒಂದು 3-4 ವರ್ಷ ಇದ್ದೆ. 2008, 9, 10, 11ರವರೆಗೂ ಇದ್ದೆ. ತುಂಬ ಚೆನ್ನಾಗಿದೆ. ತುಂಬ ನಮ್ಮನೆಗೆ ನಾನು ಅಡುಗೆನೇ ಮಾಡ್ತಾಯಿಲ್ಲ, ನಾನು ಬೇರೆ ಮನೆ ಮಾಡ್ಕೊಂಡಿದ್ರು ಕೂಡ ಅವಾಗ ನಮ್ಮ ಅಕ್ಕ ನಮ್ಮ ಮನೆ ಹೋಗ್ಲಿಕ್ಕೆ ಮಲ್ಕೊಂಡಿದ್ರು ಕೂಡ ಊಟ ಮಾಡಿಲ್ಲ ಅಂದರೆ ಊಟ ತಂದ್ಕೊಡೋದು ನಮ್ಮ ಅಕ್ಕ ಮಕ್ಕಳು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅವ್ರ ಮನಸ್ಸು ಕೂಡ ಅಷ್ಟೇ ಒಳ್ಳೆಯದು. ಬಟ್ ಇದು ಯಾವ ಊರು ಅಂತ ಹೇಳಿದ್ರೆ ಆಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅದ್ರ ಡೀಟೇಲ್ ಎಲ್ಲ. ಪ್ರೀವಿಯಸ್ ಬ್ಲಾಗ್ಸಲ್ಲಿ ಹೇಳಿದ್ದೆ ಯಾವ ಊರು ಅಂತ ನಾನು ಖಂಡಿತ ನಮ್ಮ ಅಕ್ಕರು ಹೇಳಿಲ್ಲ. ನೀವು ಗೆಸ್ ಮಾಡಿ ಹೇಳಿದರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ, ಇಲ್ಲಿ ಜನ ಯಾವ ಥರ ಇರ್ತಾರೆ ಅಂತ. ಕೇಳಿರ್ತಾರೆ, ಅಪ್ಪ ನಾನು ಹೇಳಲ್ಲ ಜನಗಳು ಊರ ಹೆಸರು, ಆ ಥರ ಹೆಟ್ಟು ಜನ ಹೇಳ್ತಾರೆ. ನಾನು ಅನುಭವಿಸಿದ ಹಾಕ ಹೋಗ್ಬಿಡ್ತು. ಇಲ್ಲಿ ತುಂಬ ಒಳ್ಳೆ ಜನ, ಎಷ್ಟೇ ಕೋಪ ಇಲ್ಲ, ಎಷ್ಟೇ ಮುಸಿಲಿ, ತುಂಬ ನಮ್ಗೆ ಇಷ್ಟ ಆಗುತ್ತೆ. ಎಷ್ಟೇ ಜಗಳ ಇದ್ರು ಕೂಡ ನಾನು ಮತ್ತೆ ನೋಡಿ ನಾವು ಅಕ್ಕ ಅಂದ್ಕೊಡ್ತೈತೆ ನನ್ನ ಮಗಳಿಗೆ. ಹಾಂ, ಹೆಂಗೆ ಗೊತ್ತೈತೆ ಹೇಳ್ತಾರೆ ಕೆಲವರು, ಬ್ಲಾಗಲ್ಲಿ ಹೇಳ್ತಾರೆ ನೋಡಿ, ನಂಗೆ ಕೊಡ್ತೈತೆ. ಹಾಂ, ಹಂಗೆ ಮನಸ್ಸು ಮಾತ್ರ ತುಂಬ ಚೆನ್ನಾಗಿ, ತುಂಬ ಒಳ್ಳೇದು. ಏನೇ ಕಿತ್ತಲ್ಲಿ ಅವರು ದೇವ್ರಿಗೆ ಹೋಲಿಸ್ತೀನಿ ನಾನು. ಅದನ್ನು ಓವರ್ ಅನ್ಸ್ಕೋಬೋದು ನೀವು. ಅದಕ್ಕೆ ನಾನು ಹೇಳೋಕೆ ಹೋದೆ, ಅದನ್ನು ಜಾಸ್ತಿ ಲೆಂತಿ ಆಗುತ್ತೆ ಅಂತ ಹೇಳಿಲ್ಲ. ಒಂದು ಇಲ್ಲಿರೋ ಜನ, ಹಾಗೆ ನಮ್ಮ ಅಕ್ಕ ಕೂಡ ಇಂಥರ ಜನರ ಮಧ್ಯೆ ಸಿಕ್ಕಿರೋದು ಕೂಡ ಒಂಥರ ಖುಷಿ ಅನಿಸುತ್ತೆ. ಬಟ್ ಅವ್ರ ಮನಸ್ಸು ತುಂಬ ಒಳ್ಳೆಯದು. ದೇವ್ರಿಗೆ ಸಮ ಒಂದು ಹೆಣ್ಣು ದೇವತೆಗೆ ಹೋಲಿಸ್ತೀನಿ ನಾನು. ಆ ಥರ ಇಲ್ಲಿ ಜನಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಅಡುಗೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನನಗೆ ಎಷ್ಟೇ ಕೋಪ ಎಷ್ಟೇ ಸಿಕ್ಕ ಬಿಟ್ಟು ಹೋಗಿ ಕಳ್ಸೋರಲ್ಲ, ಅವಳು ಬರುತ್ತೆ ಹೋಗ್ಬೇಕಾರೆ ಇಲ್ಲಿಂದ. ನನಗೆ ನಮ್ಮ ಆಶಾ ಹೆಂಗೆ ಓಡಾಡ್ತಾಳೆ ಗೊತ್ತಾ, ಕಷ್ಟ ಅಂತೀನಿ ನಾನು. ಆಯಿತಾ ಅಂತಿದ್ದು ಅದ್ರ ಬಗ್ಗೆ ಹೇಳಿದ್ರೆ ಜಾಸ್ತಿ ಇತ್ತು. ನಾನು ಯಾವ ಊರಲ್ಲಿ ಇದ್ದೀನಿ ಅಂತ ಹೇಳಿ ಆಮೇಲೆ ಇಲ್ಲಿ ವಾತಾವರಣ, ಇಲ್ಲಿ ಜನಗಳ ಮನಸ್ಸು ಪ್ರತಿಯೊಬ್ರದ್ದು ನಮ್ಮ ಅಕ್ಕ ಅಂತ ನಮ್ಮ ಅಕ್ಕನ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಅಕ್ಕನೂ ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲರದ್ದು ಹೇಳ್ತೀನಿ. ಮಕ್ಕಳಿಂದ ಹೇಳಿದ್ರು ಕೂಡ ತುಂಬ ಒಳ್ಳೆಯ ಜನ, ತುಂಬ ಚೆನ್ನಾಗಿದ್ದಾರೆ. ಬಟ್ ಕೆಲವೊಂದಷ್ಟು ಜನ ಇದ್ದಾರೆ, ಈ ಊರು ಬಿಟ್ಟು ಇನ್ನೊಂದಷ್ಟು ಜನ ಆ ಊರಿಂದನೇ ಯಾರು ಕಿಡಿಗಳಿಂದ ಒಂದು ಬೀಜ ಬಿತ್ತನೆ ಆಯಿತು ಇಲ್ಲಿ ಅಂದರೆ ಕೆಡ್ಬೋದೇನೋ ಅಂತ ವಿಷ್ಕಂಟಕರು ಜನ ಇದ್ದಾರೆ. ಅಷ್ಟೇ ಬಿಟ್ಟರೆ ತುಂಬ ಒಳ್ಳೆಯ ಜನ, ಅದು ಹೇಳ್ಬಾರ್ದು. ತುಂಬ ಒಳ್ಳೆ ಜನ ಅದು ಎಷ್ಟು ಹೇಳಿಸ ಅದು ಯಾವ ಊರು ಅಂತ ಹೇಳಿ ನೆಕ್ಸ್ಟ್ ವಿಶ್ಲೇಷಣೆ ಮಾಡ್ತೀನಿ ಅದ್ರ ಬಗ್ಗೆ. ಈಗ ಅಂಟಿದ್ದು ಖಾಲಿ ಮಾಡ್ತೀನಿ. ನಮ್ಮ ಅಕ್ಕರ ಮನೇಲಿ ಏನು ಸಾರು ಮಾಡ್ತಾರೆ ಅದನ್ನೇ ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ. ಬನ್ನಿ ಅಂತೀನಿ ಬಾ. ಬಟ್ ಇದು ಯಾವ ಊರು ಅಂತೇಳಿ ಹೇಳಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಜನಗಳ ಮನಸ್ಥಿತಿ ಅಥವಾ ಜನಗಳು ಯಾವ ಥರ ಕಾಣ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ಹೆಂಗೆ ಹೊಂದಾಣಿಕೆಯಾಗಿ ಜೀವನ ನಡೆಸ್ತಾರೆ. ಇವು ಮನೆ ಅಷ್ಟೇ ಅಲ್ಲ, ಬೇರೆಯವ್ರದ್ದು ಕೂಡ ಹೇಳ್ತೀನಿ ನನ್ನ ಕೈಯಲ್ಲಿ ಗೊತ್ತಾದ ಮಟ್ಟಿಗೆ. ನಾನು ಬಟ್ಟು ಅದನ್ನು ಸರಿಯೋ ಇವರಿಬ್ಬರು ಮಕ್ಕಳು 3 ತಿಂಗಳಿಗೆ ಹೆಚ್ಚು ಕಮ್ಮಿ ಇರೋದ್ರಿಂದ ಇವರಿಬ್ಬರು ಎಷ್ಟು ಫ್ರೆಂಡ್ಸ್ ಥರ ಇರ್ತಾರೆ ಗೊತ್ತಾ. ಆಶೆ ಹೇಳ್ತಾ ಇದ್ದಾರೆ, ಅಮ್ಮ ನಮಸ್ಕಾರ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋ ಅಂತ. ಅಮ್ಮ ನಮಸ್ಕಾರ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋ ಅಂತ. ಫ್ರೆಂಡ್ಸ್, ನಾನು ನಿಮಗೆ ಏನು ಗೊತ್ತಾ, ಇಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ನಾನು
ನಿಮಗೆ ಶೇರ್ ಮಾಡ್ತಾರೆ ಈ ಕಡೆ ಸೈಡ್ ಏನಾಗತ್ತಲ್ಲ ಮನೆ ಓಡಾಡು. ಬ್ಲಾಗ್ ಮಾಡ್ತಾಳೆ ಅಂತವ ಬ್ಲಾಗ್ ಮಾಡ್ತಾಳೆ ಅಂತ ಯಾರು ಡಿಸ್ಟರ್ಬ್ ಮಾಡಲ್ಲ ಮುಖ ಕಟ್ಸು ಅಂತಾಳೆ ಏನಾಗಲ್ಲ. ಕೋತಿನ ಏನಮ್ಮ ನೋಡಿ ಬೀಟ್ರೋಟ್ನ ಈ ಥರದಲ್ಲಿ ಮಕ್ಕಳಲ್ಲಿ ಸುಟ್ಟಕ್ಕೆ ಅಲ್ಲ ಬೇಡ ಈ ಥರ ನೋಡಿ ನಂಗೆ ಹೆಂಗ್ ಗೊತ್ತಾ ಕ್ಯಾರೆಟ್ ಏನು ಗೊತ್ತಾ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಮನೆಗೆ ಏನು ಗೊತ್ತಾ ನಮ್ಮ ಮನೆಗೆ ನಾನು ಅಷ್ಟೇ ಒಂದು ಬೀಟ್ರೂಟಲ್ಲೆಲ್ಲ ಒಂದು ಚಿಕ್ಕ ಗೋಳಾಡ್ತಿದ್ದೆ ನಾನು ಅಷ್ಟು ಬೋರ್ ಅನ್ಸೋದು ನನಗೆ ಯಪ್ಪ ಇಲ್ಲಿ ಖುಷಿ ಆಗುತ್ತೆ ನನಗೆ ಜೊತೆಗೆ ನೋವೇ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಇವಾಗ ಅಡುಗೆ ಮಾಡೋದು ನೋವೇ ಅಂತ ಅನ್ಸಲ್ಲ ಇನ್ನು ಬೆಳಕಿರೋದು ಗೊತ್ತಾಗಲ್ಲ ಸಾಯಂಕಾಲ ಗೊತ್ತಾಗಲ್ಲ ನೋಡಿ ಹೆಂಗಾಡ್ತಾಳೆ ನಮ್ಮ ಮರಣ ಅಡ್ಡಾಡೋ ಬರ್ತಾಳೆ ಮಗ ಮಾತ್ರ ತೋರಿಸಲ್ಲ ಮಾತು ಮಾತ್ರ ಆಡಲ್ಲ ಬೇಜಾರೇ ಆಗ್ತಲ್ಲ ನನಗೆ ಒಂಥರ ಖುಷಿ ಜನರ ಜೊತೆಗೆ ಅದಕ್ಕೆ ಹೇಳೋದು ಜನಗಳ ಜೊತೆಗಿರ್ಬೇಕು ಯಾವತ್ತೂ ಮನುಷ್ಯರು ಒಂಟೊಂಟಿಯಾಗಿ ಹುಟ್ಟೋದು ತಪ್ಪು ಒಂಟೊಂಟಿಯಾಗಿ ಸಾಯೋದು ತಪ್ಪು ಒಂಟೊಂಟಿಯಾಗಿ ನೋಡೋದು ತಪ್ಪು ಜನಗಳ ಜೊತೆ ಇರಬೇಕು ಯಾವತ್ತು ಮನುಷ್ಯ ಅಂದರೆ ಸಂಬಂಧಿಕರ ಜೊತೆ ನಾನು ಸಂಬಂಧಿಕರ ಜೊತೆ ಬರ್ತಿದ್ದೆ ಇರ್ತಿದ್ದೆ ಇಲ್ಲಿ ನೋಡ್ತಿದ್ದೆ ಬಟ್ ನಿಮ್ಗೆ ಶೇರ್ ಮಾಡ್ಕೊತಿರಲಿಲ್ಲ ಅಷ್ಟೇ ಒಂದು ವರ್ಷ ಆಯ್ತು ಅಷ್ಟೇ ಬಂದಿಲ್ಲ ಬರೋ ಟೈಮ್ ಸಿಕ್ಕಿಲ್ಲ ಬ್ಲಾಗು ರೀಲ್ಸು ಅಂತ ನಿಮ್ಮದೇ ಬಂದಿಲ್ಲ ಶೇರ್ ಮಾಡ್ತೀನಿ ಅದಕ್ಕೆ ಇವಾಗ ಒಂದು ವರ್ಷ ಸಲ ಎಷ್ಟು ಸಲ ಬರ್ತೀನ ಒಂದು ವರ್ಷಕ್ಕೆ ಎಷ್ಟು ಸಲ ಬರ್ತೀನಿ ಅದಷ್ಟು ಸಲ ಇಲ್ಲೇ ಇದ್ದೀನಿ ಇವತ್ತು ನಾನು ಟೀ ಕುಡಿತಿದ್ದೀನಿ. ರಾಮನ ಸ್ಟೋರಿ ಹೇಳ್ತಿದ್ದಲ್ಲ ನಿಮ್ದು ಎಷ್ಟು ಗೊತ್ತಷ್ಟು ಹೇಳು. ನನಗೆ ಗೊತ್ತಿರೋ ಪ್ರಕಾರ ಅಂತ ಈ ಕಾಲದಲ್ಲಿ ಯಾರು ಹಳೆ ಕಾಲ ಥರ ಕರೆಕ್ಟಾಗಿ ಯಾರು ಹೇಳೋಕ್ಕಾಗಲ್ಲ ಇದ್ದಾರೆ ಅವರು ಪುಣ್ಯವಂತರು ಹೇಳ್ತೀನಿ ನಮ್ಮ ಅಕ್ಕ ಇವಾಗ ಒಂದು ಸ್ಟೋರಿ ಹೇಳುತ್ತೆ ಕೇಳಿ ಏನಂತಂದರೆ ರಾಮನ ನಮ್ಮ ಆಶೆ ಇತ್ತು ಆಮೇಲೆ ಯಾರು ಭಕ್ತೆ ಅಂದು ಅದಕ್ಕೆ ಯಾರು ಭಕ್ತೇನೋ ಎಲ್ಲ ನಾನೇ ಭಕ್ತೆ ಅಂತಂದೆ ಅದಕ್ಕೆ ನಮ್ಮ ಅಕ್ಕ ಹಂಗೆಲ್ಲ ಹೇಳ್ಕೊಬಾರ್ದು ಒಂದು ತಿಳಿದ ಮಟ್ಟಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ. ರಾಮ ಭಕ್ತರದ ಒಂದು ಕತೆ ನಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಯಾರು ರಾಮನ ಭಕ್ತ ಅದೇ ಆಗಲಿ ಗುರುಗಳ ಬಗ್ಗೆನೇ ಆಗಲಿ ಯಾರ ಬಗ್ಗೆ ಯಾವ ಇವಾಗ ಭಕ್ತಿ ಅನ್ನೋದು ಎಲ್ಲೂ ಹೋಗ್ತಾ ಇದೆ ಗುರುತು ಸಿಗ್ತಾ ಇಲ್ಲ ಅದನ್ನ ಕಂಡವರು ಪುಣ್ಯವಂತರು ಇವಾಗ ನಾವು ಏನಾದ್ರು ಕೇಳಿದ್ರೆ ಅಂದ್ರೆ ನಮ್ಮ ಪುಣ್ಯ ನಮ್ಗೆ ಅದ್ರ ನೀವು ಕೇಳಿದ್ರೆ ಹಿಂಗೆ ಪುಣ್ಯ ಅದು ಎಷ್ಟೇ ಆಗಲಿ ಅವ್ರ ದೇವರು ಕೂಡ ಇಲ್ಲಿ ಕಾಣ್ತಾ ಇಲ್ಲ ಎಲ್ಲ ಬರೀ ಅಂದೇ ಸಾಧ್ಯವಾದಷ್ಟು ಎಲ್ಲರೂ ಒಳ್ಳೆದನ್ನೇ ಸ್ಪ್ರೆಡ್ ಮಾಡಿ ಒಳ್ಳೆದನ್ನೇ ಮಾತಾಡಿ ಒಳ್ಳೆದನ್ನೇ ಸಾಧ್ಯವಾದರೆ ಮಾಡಿ ತಿಳಿದಿಲ್ಲ ಅಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ಕೇಳಿಸ್ಕೊಳ್ಳಿ ಹೇಳು ಹೇಳೋಣ. ಪೂರಿ ಜಗನ್ನಾಥನಿಗೆ ಭಕ್ತರು ಬರ್ತಿರ್ತಾರಂತೆ ಜಗನ್ನಾಥನ ದರ್ಶನ ಮಾಡಕ್ಕೆ. ಭಕ್ತರು ಬರಬೇಕಾದ್ರೆ ಈ ಸಮುದ್ರ ರಾಜ ಉಕ್ಕಿ ಹರಿತಿರುತ್ತಂತೆ. ಭಕ್ತರೆಲ್ಲ ಹೋಗಿ ಕೇಳ್ಕೊಂತಾರಂತೆ ಮಾರುತಿ ಜಗನ್ನಾಥನ. ಅವಾಗ ಆಂಜನೇಯನ ಕರಿತಿರ್ತಾರೆ ಹಿಂಗೆ ಎಲ್ಲ ಉಕ್ಕಿ ಹರಿತೈತೆ ಬಂದು ನೀನು ಕಾಪಾಡು ಅಂತೇಳಿ ನದಿ ಉಕ್ಕನ್ನ ಸಮುದ್ರ ರಾಜನ್ನ ತಡಿ ಅಂತೇಳಿ ಅವು ಅದೇನು ಮಾಡ್ತಿರ್ತಾರೆ ಅದೇ ಗತ್ತಲ್ಲೇ ಭಕ್ತರು ಬರ್ತಾರೆ. ಅದು ಉಕ್ಕಬಾರ್ದು ಉಕ್ಕಿ ಹರಿಬಾರ್ದು ಅಂತೇಳಿ ಏನು ಮಾಡುತ್ತೆ ಆಂಜನೇಯ ಅಲ್ಲೇ ನದಿ ದಡದ ಮೇಲೆ ಓಡಾಡ್ತಿರ್ತತೆ. ಅದಕ್ಕೆ ಸಮುದ್ರ ರಾಜ ಓಡೋಗ್ತಾನೆ. ಕಡಿಮೆ ಆಗುತ್ತೆ ಅದು ಅವೆಲ್ಲ ಭಕ್ತರೆಲ್ಲ ಸರಾಗವಾಗಿ ಬರ್ತಿರ್ತಾರೆ. ಆಮೇಲೆ ಏನಾಗುತ್ತೆ ಎಲ್ಲೋ ಒಂದು ಕಡೆ ರಾಮ ಭಜನೆ ನಡೀತಾ ಇರ್ತದೆ. ರಾಮ ಭಜನೆ ಎಲ್ಲಿ ನಡೀತೈತೆ ಅಲ್ಲಿ ಆಂಜನೇಯ ಓಡೋಗ್ತದೆ. ಧ್ವನಿ ಕೇಳಿದ ತಕ್ಷಣ ಓಡ್ಬಿಡ್ತೈತೆ. ಅವಾಗ ಮತ್ತೆ ಅದು ಹೋಗಿದ್ದ ಸಮಯ ನೋಡಿ ಯಾರೋ ಸೇತಾಗಿ ಈ ಸಮುದ್ರ ರಾಜ ಮತ್ತೆ ಉಕ್ಕಿ ಹರಿತಿರ್ತೈತೆ. ಜನ ಎಲ್ಲ ಬಂದು ಮತ್ತೆ ಪೂರಿ ಜಗನ್ನಾಥನ ಬೆಳ್ಕೊಂತಿರ್ತಾರೆ. ಮತ್ತೆ ಹಿಂಗೆಲ್ಲ ಒಂದು ಹಳೆ ಥರ ಆಗ್ತೈತೆ ನದಿಯೆಲ್ಲ ಉಕ್ಕಿ ಹರಿತೈತೆ ನೀನು ದರ್ಶನ ಮಾಡೋಕ್ಕಾಗ್ತಿಲ್ಲ ಅಂತೇಳಿ. ಆವಾಗ ಪೂರಿ ಜಗನ್ನಾಥನ ನೋಡಿ ಸಾಕಾಗಿ ಆಂಜನೇಯಗೆ ಹಿಡ್ಕೊಂಬಂದು ನೀನು ಹಿಡಿಯೋಕ್ಕಾಗಲ್ಲ ನಿನಗೆ ಹೇಳೋಕ್ಕಾಗಲ್ಲ ಅಂತೇಳಿ ಬಂಗಾರದ ಸರ್ಪಣೆಗೆ ಕಟ್ಟಾಗ್ತದಂತೆ ಜಗನ್ನಾಥ ಆಂಜನೇಯ. ಅದು ಇವಾಗಲೂ ಐತಂತ ಪೂರಿ ಜಗನ್ನಾಥ ದೇವಸ್ಥಾನ ಸರ್ಪಣೆಯಲ್ಲೇ ಐತೆ. ಪೂರಿ ಜಗನ್ನಾಥ ಅನ್ನೋದು ದೇವಸ್ಥಾನ ಆಯ್ತಾ? ಅಲ್ಲಿ ಆಂಜನೇಯನ ಬಂಗಾರ ಸರ್ಪಣೆಯಲ್ಲಿ ಕಟ್ಟಾಕಿದ ಆಂಜನೇಯ ಸ್ವಾಮಿ ನೆನೆ ಅದೇ ರಾಮ ಭಕ್ತಲ್ಲ ಇನ್ನೇನು ಪೂರಿ ಜಗನ್ನಾಥ ಅಂತೇನು ಅದೇ ತಾನೆ ಅದೇ ಅವತಾರನೇ ಶ್ರೀರಾಮ ವಿಷ್ಣು ಅವತಾರನೇ. ಈಗ ಅಲ್ಲೆಲ್ಲ ರಾಮನ ಭಜನೆ ಮಾಡ್ತಿರ್ತಾರೆ.
ಈ ಆಂಜನೇಯ ಭಜನೆ ಕೇಳಿದ ತಕ್ಷಣ ಎಲ್ಲ ಬಿಟ್ಟು ಓಟ. ಭಜನೆ ಎಲ್ಲಿ ಹೇಳಿದ್ರೆ ಅಲ್ಲೇ ಕುಣಿದು ಆಂಜನೇಯ ಸ್ವಾಮಿ ನಂಗೆ ರಾಮ ಅಂದ್ರೆ ಸಾಕು. ಆಂಜನೇಯ ನೆನ್ಸೋದಕ್ಕಿಂತ ರಾಮನ ನೆನ್ಸಿ ಬೆಲ್ಲೂ ತೋಲಿಕ್ಕೆ ಅಷ್ಟು ಪ್ರೀತಿ ಅಂಚನ ಹೆಂಗೆ ರಾಮ ಅಂದ್ರಲ್ಲ. ಅಷ್ಟು ಗೊತ್ತ. ರಾಮ 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 ಅಂತ ಭಜನೆ ಮಾಡೋದು ನಿಮ್ಮದೆ ನಿಜ ಫ್ರೆಂಡ್ಸ್. ಹೌದು. ಪುಣ್ಯ ಬರುತ್ತೆ ತಿಳ್ಕೋಬೇಕು. ಎಲ್ಲ ಕ್ರೂರತನ ವ್ಯಾಘ್ರತನ ಒಬ್ರಿಗೊಬ್ರು ತಂದಿಕ್ಕದು ಅವ್ರನ್ನ ಹಿಂಗೆ ಹಾಳು ಮಾಡೋಣ ಇವ್ರನ್ನ ಹಿಂಗೆ ಹಾಳು ಮಾಡೋಣ ಎಲ್ಲ ಬಿಟ್ಟಾಕಿ ಎಷ್ಟಾಗುತ್ತಷ್ಟು ಸಾಧ್ಯದಷ್ಟು ಒಳ್ಳೇದನ್ನೇ ಮಾಡಿ ನೀವು ಒಳ್ಳೇದನ್ನ ಪಡ್ಕೋತಿರಲ್ಲ ಅವರಿಂದ ನಿಮ್ಗೆ ಒಳ್ಳೇದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮ ಪ್ಯಾಡಿ ನೀವು ಒಳ್ಳೇದು ಮಾಡ್ತಾ ಹೋಗಿ. ಯಾವ ಮುಖಾಂತರನಾದ್ರೂ ದೇವರು ನಿಮ್ಗೆ ಒಳ್ಳೆ ದಾರಿ ಮಾರ್ಗ ತೋರಿಸ್ತಾನೆ. ಈ ಬ್ಯಾಡ್ ಕಮೆಂಟ್ ಹಾಕೋದು, ಅವ್ರ ವಿಡಿಯೋ ನೋಡಿ ಅಸೂಯೆ ಪಡೋದು, ಅಟಕಿಚ್ ಪಡೋದು, ಆಮೇಲೆ ಅವ್ರು ಏನಾದ್ರು ತೊಳಿಬೇಕು ಅನ್ನೋದು ಇವೆಲ್ಲ ಬಿಟ್ಬಿಟ್ಟು ಭಗವಂತನ ನೆನೆಸಿ ಸಾಧ್ಯವಾದಷ್ಟು. ನಂಗೆ ಗೊತ್ತಿರಲಿಲ್ಲ ಇದೆಲ್ಲ ಒಂದು ಪುರಿ ಜಗನ್ನಾಥ ಅನ್ನೋ ದೇವಸ್ಥಾನದಾಗ ಅದ ಹೆಸರು ಕೇಳಿ ಎಲ್ಲೋ ಅಂತ ಕೇಳಿದ್ದೆ, ಮುಖಾಂತರ ಗೊತ್ತಾಯ್ತು ನನಗೆ. ಅದಕ್ಕೆ ದೊಡ್ಡವರು ಹೇಳೋದನ್ನ ಕೇಳಬೇಕು. ಕಿವಿಗೆ ಹಾಕೋಬೇಕು, ಕಿವಿಗೆ ಹಾಕೊಂಡ್ಮೇಲೆ ತಲೆಗೂ ಹಾಕೋಬೇಕು, ಮನ್ಸಿಗೆ ಹಾಕೋಬೇಕು. ಒಳ್ಳೇದನ್ನ ಮಾತ್ರ ಸಾಧ್ಯದಷ್ಟು ಒಳ್ಳೇದನ್ನ ಸ್ಪ್ರೆಡ್ ಮಾಡಿ, ಕೆಟ್ಟದನ್ನ ದಯವಿಟ್ಟು ಬಿಡಿ. ನೀವು ಉದ್ಧಾರ ಆಗ್ತಾರೆ, ಎಲ್ಲರೂ ಉದ್ಧಾರ ಆಗ್ತಾರೆ, ನಾವು ಉದ್ಧಾರ ಆಗ್ತೀವಿ ಅಲ್ಲ. ಬನ್ನಿ ಇವಾಗ ನೋಡಿ ಇಷ್ಟು ಬೀಟ್ರೂಟ ನಾನು ಎಲ್ಲ ಸಿಪ್ಪೆ ಸುಲ್ಬಿಟ್ಟಿದ್ದೀನಿ ಈ ಥರ ತೆಗ್ದಿಲ್ಲ ಯಾಕಮ್ಮ ತೆಗಿತೀನಿ. ಇದನ್ನ ನಿಮ್ಗೆ ಮಾತ್ರ ಹಿಂಗೆ ಹೆಚ್ಚಿಬಿಟ್ಟು ಇದನ್ನ ಹೆಚ್ಚಿ ನಿಮ್ಗೆ ಸಪ್ರೇಟ್ ಪಲ್ಯ ಮಾಡ್ಕೊಡ್ತೀನಿ. ಯಾಕಮ್ಮ? ನಾನು ತಿನ್ನಲ್ಲ, ಏನು ಮಾಡ್ತೀನಿ ಗೊತ್ತಾ? ಅದನ್ನು ಹಿಂಗೆ ತಿನ್ನಿಸ್ತೀನಿ. ತಿಂತೀಯು? ನೋಡು ಹಿಂಗದ ನೋಡು ಹೆಂಗ್ ನೋಡ. ಇದಿಷ್ಟನ್ನ ತೆಗೆದುಬಿಟ್ಟು ಕೂಗುಗೆ ಪಲ್ಯ ಮಾಡ್ಕೊಡ್ತೀನಿ. ಅದಕ್ಕೆ ನೋಡಿ ಎಷ್ಟೊಂದು ಕುಡಿಕೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಸಿಗ್ತೀನಿ. ಓಕೆ ಬಾಯ್. ಕಟ್ ಬೀಟ್ರೂಟ್ ಇಲ್ಲ ಈ ಎರಡು ನಮ್ಮ ಅರಡ ಏನು ಮಾಡಿದ್ರು ಗೊತ್ತಾ? ಈ ಬೀಟ್ರೂಟ್ ಪಲ್ಯ ಜೊತೆಗೆ ನೋಡಿ ನಾನು ತಲೆ ಇದನ್ನು ಹಾಕ್ರಿ ಮಿಕ್ಸ್ ಅಂತ ಒಳಗೆ ಹಾಕೋಣ. ಬೇಡ ಹೇಳ್ತಿಲ್ಲ, ಹಾಕ್ರಿ ಅಂದ್ರ ನೋಡೋಣ ಟೇಸ್ಟ್ ಆಗಿರುತ್ತೆ ಅಂತ ಅರುಣೊಂದು ಪ್ಲ್ಯಾನ್. ಚೆನ್ನಾಗೈತೆ ಸಾಕು ಎರಿಯೋದು ಬೇಡ ಸಕ್ಕತ್ತಾಯ್ತು, ಸಕ್ಕ ಚೆನ್ನಾಗೈತೆ. ಇಲ್ಲಿ ಏನು ಗೊತ್ತಾ ಇಲ್ಲಿ ಹೇಳಿದಲ್ಲ ಮನುಷ್ಯರು ತುಂಬ ಒಳ್ಳೆ ಮನಸ್ಸದವರು ಅಂತ. ಅಷ್ಟೇ ಅಲ್ಲದೆ ಒಂದು ವಸ್ತುನು ಕೂಡ ಎಷ್ಟು ಚೆನ್ನಾಗಿ ಸಿಗುತ್ತಲ್ಲ ಹಿಂಗೆ ಎರಿಯೋದಲ್ಲ. ಯಪ್ಪ ಭಗವಂತ, ನೀವು ಹಾಳಾಗಕ್ಕೆ ಎಷ್ಟು ಬೇಕೋ ಅಷ್ಟು ಕೇಳಿ ಕೆಲವು ಜನಗಳು ಆಯ್ತಾ, ಕೆಲವು ಜನಗಳು ನೋಟ್ ದಿಸ್ ಪಾಯಿಂಟ್. ಓಕೆ ಏನಂತಂದರೆ ಒಂದು ವಸ್ತು ಸಮೇತ ಡಮ್ಮಿ ಇರುತ್ತೆ, ಒಂದು ನೈಲ್ ಕಟ್ಟ ತಗೊಂಡು ಡಮ್ಮಿ. ಕೆಲವು ಜನಗಳು ಕೆಲವರ ಹತ್ತಿರ ಮಾತ್ರ, ಎಲ್ಲರೂ ಅಲ್ಲ ಪ್ಲೇಸಲ್ಲಿ. ಆದರೆ ಇಲ್ಲಿ ನೋಡಿ ಏನೇ ತಗೊಳ್ಳಿ, ಒಂದು ನೀರು ತಗೊಳ್ಳಿ, ಇಲ್ಲಿರೋದು ಉಪ್ಪು ನೀರೋದ್ರೂ ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮನಸ್ಸು ಎಷ್ಟು ಚೆನ್ನಾಗಿದೆ ಗೊತ್ತಾ, ಊರು ಎಷ್ಟು ಚೆನ್ನಾಗಿದೆ. ಅದಕ್ಕೆ ನಾನು ಫಸ್ಟು ನೀವು ಊರು ಕಮೆಂಟ್ ಮಾಡಿ ನಾನು ಯಾವ ಊರಲ್ಲಿದ್ದೀನಿ ಅಂತೇಳಿ ತಿಳಿಸಿ. ಆಮೇಲೆ ನೆಕ್ಸ್ಟ್ ನಾನು ಜನಗಳು ನಾನು ಕಂಡಂಥ ಅನುಭವ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟ್ ಎಲ್ಲ ಆಮೇಲೆ ಸಿಗ್ತೀನಿ. ಹಿಟ್ಟು ಕಲಿಸ್ಬೇಕು. ಓಕೆ ಹೌದು. ಅರುಣ ಬೋಲ್ಗಳನ್ನ ಬೋಲ್ ಈರುಳ್ಳಿ ಇಷ್ಟ ಆಯ್ತಾ? ನಂಗೆ ಈರುಳ್ಳಿ ಅಂದರೆ ತುಂಬ ಇಷ್ಟ ಆಗ. ಇಷ್ಟ ಆಯ್ತಾ? ಯಾಕೆ ಮಾತಲ್ಲ ಒಂದು ಅರುಣ ಈಗ ಜ್ಯೂಸ್ ಮಾಡಕ್ಕಮ್ಮ. ಈರುಳ್ಳಿ ಜ್ಯೂಸ್ ಮಾಡ್ತಾರೆ. ಏನು ನಾನು ಏನು ಇವಳು ಹೆಂಗೆ ಗೊತ್ತಾ, ನಾನು ಏನು ಮಾಡ್ದಮ್ಮ? ಹೌದು ಜ್ಯೂಸ್ ಅಂತ ಕೇಳ್ತಾ ಇದ್ದೀನಿ. ಹೆಂಗೆ ನಾವು ತರಲೆ ನಮ್ಮ ಮನೆಗಲ್ಲ ಒಂದೊಂದೇ ಕೆಜಿ ಎಲ್ಲ. ನಾನು ಈ ವಿಡಿಯೋದಲ್ಲಿ ಯಾರನ್ನೇ ಆಗಲಿ ಗ್ರೇಟಾಗೂ ಕಾಣ್ತಾ ಇಲ್ಲ, ಯಾರನ್ನೇ ಆಗಲಿ ಡಿಗ್ರೇಟಾಗೂ ನಾನು ಕಾಣ್ತಾ ಇಲ್ಲ ಅಥವಾ ಮಾತಾಡ್ತಾ ಇಲ್ಲ. ಏನಂದರೆ ನಾನು ಅನುಭವಿಸಿರೋ ಅಂಥ ಒಂದು ನೋವಿನ ಮಾತು ಆಗಿರ್ಬೋದು, ಅಥವಾ ನಾನು ಕಂಡಂಥ ಒಂದು ಒಳ್ಳೆ ಒಂದು
ಮನಸ್ಸುಗಳೇ ಆಗಿರ್ಬೋದು, ಅದನ್ನು ನಾನು ನಿಮ್ಮ ಜೊತೆ ಈ ರೀತಿ ಹೇಳಿದ್ದೀನಿ ಅಷ್ಟೇ. ಬಟ್ ಅದು ನಿಮ್ಮ ಕೆಲವರಿಗೆ ತಪ್ಪು ಅಂತ ಅನಿಸ್ಬೋದು, ಕೆಲವ್ರಿಗೆ ಒಳ್ಳೆಯದು ಅಂತ ಅನಿಸ್ಬೋದು. ಅದು ಏನೇ ಮಾಡಿದ್ರು ಕೆಲವರು ಕೆಟ್ಟದ್ದು ಅನ್ನೋ ಥರನೇ ಭಾವಿಸೋರು ಅಥವಾ ಬಿಂಬಿಸೋರು ಇರ್ತಾರೆ. ಅಂಥವ್ರಿಗೆ ನಾವು ಅದನ್ನು ಅವರಿಗೆ ಕ್ಲಿಯರಿಟಿ ಕೊಡೋಕ್ಕಲ್ಲ, ಸಮರ್ಥನೆಯೂ ಕೊಡೋಕ್ಕಾಗಲ್ಲ. ಅಂಥವ್ರಿಗೆ ನನ್ನ ಲೈಫಲ್ಲಿ ಅಂಥವ್ರಿಗೆ ಜಾಗನೂ ಕೊಡೋದಿಲ್ಲ. ಅವ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬಟ್ ಆದಷ್ಟು ನನಗೆ ಒಳ್ಳೆಯದು ಅಂತ ಅನಿಸಿರೋದನ್ನು ನಾನು ಒಳ್ಳೆಯದು ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಕೆಲವರು ನಾನಾ ನಮೂನಿ ಥರ ಮಾತಾಡ್ತಾರೆ. ಆ ಥರ ಹೇಳಿ ಕೆಲವು ಜನಗಳನ್ನ ಕುಗ್ಸೋರು ಇರ್ತಾರೆ. ಒಳ್ಳೆಯದನ್ನ ಕೆಟ್ಟದಂತ ಹೇಳೋದೇ ಜನ ಜಾಸ್ತಿ. ಯಾವತ್ತೂ ಒಳ್ಳೇದು ಅಂತ ಹೇಳೋ ಜನಗಳು ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು. ಅದನ್ನು ನಾವೇ ಎತ್ತಿ ತೋರಿಸ್ಬೇಕು. ಈಗಿನ ಕಾಲದಲ್ಲಿ ಒಳ್ಳೇದನ್ನ ಒಳ್ಳೇದಂತ ಹೇಳಿದರೆ ಅದನ್ನು ಕೆಲವರು ಜನಗಳು ಸಹಿಸೋದು ಕಮ್ಮಿ ಇರುತ್ತೆ, ಅಥವಾ ಕೆಟ್ಟದ್ದು ಅಂತ ಹೇಳಿದ್ರು ಕೂಡ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಜನಗಳಿಗೆ ಹೆಂಗಿದ್ರು ಕಷ್ಟನೇ. ಬಟ್ ನನಗೆ ನಾನು ಬೆಳೆದಿರೋ ರೀತಿ ಅಂತ ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಥರ. ಒಳ್ಳೇದನ್ನ ಒಳ್ಳೇದು ಅಂತಲೇ ಹೇಳ್ತೀನಿ, ಕೆಟ್ಟದಂತಲೇ ಹೇಳ್ತೀನಿ. ಅದರಲ್ಲಿ ನನಗೆ ಮುಚ್ಚುಮರೆ ಇಲ್ಲ. ಇನ್ನೊಂದು ನನಗೆ ಹಿಂದೊಂದು ಮುಂದೊಂದು ಮಾತಾಡೋದಕ್ಕೆ ಬರೋದಿಲ್ಲ. ಜನಗಳನ್ನ ಒಳ್ಳೆಯವ್ರನ್ನ ಕೆಟ್ಟರು ಅಂತ ಹೇಳೋದು ಅಥವಾ ಕೆಟ್ಟರನ್ನ ಒಳ್ಳೆಯವರು ಅಂತ ಹೇಳೋದು, ಈ ಥರ ನಂಗೆ ಉಲ್ಟಾಪಲ್ಟಿ ಮಾತಾಡೋದಕ್ಕೆ ಬರೋದಿಲ್ಲ. ಏನಂತಂದರೆ ನಾನು ಕಂಡಿರೋಂಥ ಒಂದು ಜನಗಳ ಮನಸ್ಥಿತಿ ತುಂಬ ಚೆನ್ನಾಗಿದೆ. ಬಟ್ ಈ ಊರು ಯಾವುದು ಅಂತ ಹೇಳಿ ಖಂಡಿತ ನೆಕ್ಸ್ಟ್ ಖಂಡಿತ ಈಗಾಗಲೇ ಹೇಳ್ತೀನಿ. ಏನಕ್ಕ ಬ್ಲಾಗ್ ಇನ್ನೂ ಮಾಡ್ತಾಯಿದ್ದೀನಿ ಐತೆ. ಯಾಕಕ್ಕ ಏನೇ ಮಾಡಿದೆ ಅಡುಗೆ? ಚಪಾತಿ ಹೇಗಿದಾವೆ ಇಲ್ಲಿ, ಪಲ್ಯ ಹಾಂ, ಇದು ಟೊಮಟೊ ಗೊಜ್ಜು. ಇದೊಂಥರ ಟೊಮಟೊ ಗೊಜ್ಜು ಒಂಥರ ಸ್ಪೆಷಲ್ ಐತೆ. ಹುಳ್ಳಿಕಾಳು ಹಾಕಿ ಏನೋ ಒಂಥರ ಸ್ಪೆಷಲ್ ಅಡುಗೆ ಮಾಡ್ಕೊಡ್ತಾರೆ. ಚೆನ್ನಾಗಿರುತ್ತೆ. ಏನು ಮಾಡೋ ಚೆನ್ನಾಗಿ ನೋಡಿ. ನೀವೇನು ಸ್ವಲ್ಪ ಕಾಣ್ತಾ ಇದ್ದೆ ನಿಮಗೆ. ಟೊಮಟೊ ಹಣ್ಣಿಗೆ ಹುಳ್ಳಿಕಾಳು ಹಾಕಿ ಟೊಮಟೊ ಗೊಜ್ಜು ಹಾಕೋದು. ಇದು ಟೊಮಟೊ ಗೊಜ್ಜು. ಆಮೇಲೆ ಬೀಟ್ರೋಟ್ ಪಲ್ಯ ಕೂಡ ಐತೆ, ಅನ್ನ ಐತೆ. ತೋರಿಸ್ತೀನಿ ನಿಮಗೆ. ನಮ್ಮ ವರುಣ ಮಾಡೋದು ಬೀಟ್ರೋಟ್ ಪಲ್ಯ. ಇಲ್ಲಿಲ್ಲ, ಇಲ್ಲ ಗೊತ್ತಾ, ತೋರಿಸ್ತಾರೆ. ಇದು ಸಾರು, ಮಸಪ್ ಸಾರು. ಇದು ಎಲ್ಲ ನೋಡ್ತಾ ಇದ್ದೀನಿ ನಾನು. ನೋಡಿ, ಬೀಟ್ರೋಟ್ ಪಲ್ಯ ಎಲ್ಲ ಕಾಯಿನೇ. ಟೊಮಟೊ ಗೊಜ್ಜು ಸಕ್ಕತ್ತಾಗೈತೆ. ಹುಳ್ಳಿ ಕಾಳಕ್ಕೆ ಮಾಡೋದು. ಆಮೇಲೆ ಚಪಾತಿ ಹಂಗೆ ಕಾಯ್ತು. ಮೊಸರು ಬರೋದು, ನನಗೆ ಮೊಸರು ಇಷ್ಟ. ಚಪಾತಿ ಗೊತ್ತಾ ಆಂಟಿ ಅಂಗಡಿಯಿಂದ. ಇವತ್ತು ಚಪಾತಿ, ಬೀಟ್ರೋಟ್ ಪಲ್ಯ ಮತ್ತು ಟೊಮಟೊ ಗೊಜ್ಜು. ಆಮೇಲೆ ಏನಕ್ಕ ಮತ್ತೆ ಸಾರು, ಉಳ್ಸೊಪ್ಪು. ಇಷ್ಟು ಸಾದ ಅಡುಗೆ 3 ಟೈಮ್ ಅಡುಗೆ ಆಗ್ತಾ ಇರುತ್ತೆ. ಸಾಕಾಗಿದ್ರೆ ಇಲ್ಲಿ ಬಂದರೆ ಎಷ್ಟು ಬೇಡ ಕೊಂಡೋದು. ಉಣ್ಣರಿಗೆ ಮಾತ್ರ ಸಂತೃಪ್ತಿ ಊಟ. ಮತ್ತೆ ನೋಡಿ, ನಾನು ಇಲ್ಲಿ ಬಂದಾಗಿಂದ ಸ್ವಲ್ಪ ದಪ್ಪಾಗಿದ್ದೀನಿ. ಎಲ್ಲ ಸಣ್ಣಗಿದ್ದೀರಾ ಅಂತಿದ್ರಲ್ಲ. ಏನು ಗೊತ್ತಾ, ದಪ್ಪ ಆಗಿದ್ದೀನಿ ನೋಡಿ. ಒಂದು ವಾರಕ್ಕೆ ನೋಡಿ ಎಷ್ಟು ದಪ್ಪ ಆಗಿದ್ದೀನಿ. ಉಂಡು 3 ಟೈಮ್ ಉಣ್ಣು. ನಮ್ಮನೆಗೆ 2 ಟೈಮ್ ಉಣ್ಣೋದು ನಾನು. 2 ಟೈಮಿಂಗಲ್ಲ, ಹಿಂಗೆ 2 ಟೈಮ್ ಉಣ್ಣೋದು. ಇಲ್ಲಿ ನಾನು 4 ಟೈಮ್ ಅದ್ರದ್ದು ಇಲ್ಲ, 3 ಟೈಮ್ 4 ಟೈಮ್ ಆಗ್ತೈತೆ. ಅದ್ರ ಜೊತೆಗೆ ಸ್ನ್ಯಾಕ್ಸ್ ಇರುತ್ತೆ, ಅದ್ರ ಜೊತೆಗೆ ಹಣ್ಣಿರುತ್ತೆ. ಕಾಪಿ ರೇಟ್ ಬರ್ತಾರೆ, ನಾಕ್ಬೇಡ. 4 ಟೈಮ್ ಉಂಡು ನೋಡಿ ದಪ್ಪ ಆಗ್ಬಿಟ್ಟಿದ್ದೀನಿ ನಾನು. ಸಣ್ಣಗಾಗಿದ್ದೀನಿ ಅಂತಿದ್ರಲ್ಲ, ಯಾಕೆ ಸಣ್ಣಗಾಗ್ತದೆ? ಇಬ್ಬರೇ ಇರೋದಕ್ಕೆ ನಾವು ಮಾಡ್ಕೊಳ್ತೀನಲ್ಲ. ಒಂದೊತ್ತು ಮಾಡಿದ್ದೆ 2 ಟೈಮ್ ಉಂಡಿರ್ತೀವಿ. ಮತ್ತು ನೆಕ್ಸ್ಟ್ ಡೇಗೆ ಸಾರು ಕಂಟಿನ್ಯೂ ಆಗಿರುತ್ತೆ. ಇವತ್ತು ಮಾಡಿರೋದು ಯಾಕೆ ಇಬ್ಬರೇ ಇರೋದ್ರಿಂದ ಖರ್ಚಾಗದೆ ಇರೋ ಕಾರಣ. ಇಲ್ಲಾದರೆ 3 ಹೊತ್ತು 3 ಸಾರು ಇರಬೇಕು. ಬೆಳಿಗ್ಗೆ ಹೊತ್ತು 1 ಟೈಮ್ ತಿಂಡಿ ಇರುತ್ತೆ, ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ ಇರುತ್ತೆ, ಹಣ್ಣು ಇರುತ್ತೆ, ಎಲ್ಲ ಇರುತ್ತೆ. ಮತ್ತು ಲಾಡುಗಳು ಇರ್ತವೆ. ಡ್ರೈ ಫ್ರೂಟ್ಸಿಂದು, ಇಲ್ಲಾಂದರೆ ಏನಾದರೂ ಡ್ರೈ ಫ್ರೂಟ್ಸ್ಗಳು ಎಕ್ಸ್ಟ್ರಾ. ಉಂಡೆ ಇಲ್ದಿದ್ರೆ ಡ್ರೈ ಫ್ರೂಟ್ಸ್ಗಳು. ಆಮೇಲೆ ಹಣ್ಣುಗಳು. ಇವತ್ತು ಮಾವಿನ ಹಣ್ಣು ತಿಂದೆ. ಯಾವುದಾದ್ರೂ ಒಂದು ಹಣ್ಣು ಇರುತ್ತೆ, ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇರುತ್ತೆ ಡೈಲಿ. ಹೀಗೆ ಬಂದ ತಕ್ಷಣ ಪಾಯಸ ತಿನ್ನೋದು ಕಡಿಲ್ಲ. ಇವತ್ತು ಕಾಳು ತಿಂದ್ವಿ ನೆನ್ನೆ. ಏನಾದರೂ ಸಮಥಿಂಗ್ ಸ್ಪೆಷಲ್ ಇರುತ್ತೆ. ಹಂಗಾಗಿ ನೋಡಿ ಎಷ್ಟು ದಪ್ಪ ಆಗಿದೆ ನೋಡಿ. ದಪ್ಪ ಆಗ್ಬಿಟ್ಟಿದ್ದೀನಿ ನಾನು. 3 ದಿನಕ್ಕೆ ಆಟೋಮೆಟಿಕ್ ದಪ್ಪ ಆಗೋದು. ಇನ್ನೂ ಒಂದು ವಾರ ಇರ್ಬೋದು ಅಂದ್ಕೊಂಡಿರ್ತೀನಿ. ಯಾಕಂದರೆ ರೆಸಿಪೀಸ್ಗಳು ಮಾಡ್ಬೇಕಾಗಿರ್ತೀನಿ ನೋಡಿ. ಇನ್ನೂ ಸ್ವಲ್ಪ ಓದ್ಕೊಂಡ್ಬಿಡ್ತೀನಿ. ಏನಕ್ಕಂದ್ರೆ ನಾನು ಮಾಡ್ಕೊಂಡು ತಿಂದಲೇ ಇಲ್ಲ, ದಪ್ಪ ಆಗಲ್ಲ. ಬೆಳಿಗ್ಗೆ ಮಾಡಿದ ಸಾಯಂಕಾಲ ಕಂಟಿನ್ಯೂ ಬೇಜಾರು. ನಾನು ಎಷ್ಟು ವ್ಲಾಗಲ್ಲಿ ಹೇಳ್ಕೊಂಡಿದ್ದೀನಿ ಹೇಳಿ, ಸುಮಾರು ಸಲ ಹೇಳ್ಕೊಂಡು ಅದು ಅಡುಗೆ ಮಾಡೋಕ್ಕೆ ಬೋರು. ಅದ್ರಿಗೂ ಇವಳಿಗೆ ಏನು ಗೊತ್ತಾ, ಪಲಾವ್ ಮಾಡಿಕ್ಬೇಕು. ನಮ್ಮ ಮನೆಯಲ್ಲಿ ನಾವು ಮಾಡಿದ್ರೆ ಪಲಾವೇ ಮಾಡಿಕ್ಬೇಕು. ಇಲ್ಲಾಂದರೆ ನೀವು ಯಾವ ಥರದ ಅಡುಗೆ ಮಾಡ್ತೀರಾ? ಅವಳಿಗೆ ಇಷ್ಟ ಇದ್ರೆ ಅಡುಗೆ ಮಾಡಿ ಅವಳೇ ಹೇಳ್ತಾಳೆ, ದೊಡ್ಡ ಮೆಣಸಿನ್ಕಾಯಿ ತಂದು ಪಲ್ಯ ಮಾಡಮ್ಮ, ತಗೊಂಡು ಬರಲ್ಲ. ತಿಂತಿದ್ದೆ. ಇವಾಗ ಹೇಳ್ತಾಳೆ, ಅಮ್ಮ ದೊಡ್ಡಮ್ಮರ ಮನೆಗೆ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡೋಣಮ್ಮ, ಚೆನ್ನಾಗಿರುತ್ತೆ, ಎಲ್ಲರೂ ತಿನ್ಬೋದು, ಆ ಥರ ಹೇಳ್ತಾಳೆ. ಅಲ್ಲಾದರೆ ಆ ಪಲಾವ್ ಬಿಟ್ಟಿನ ಆಪ್ಷನ್ನೇ ಇರಲ್ಲ. ಹಂಗಾಗ್ಬಿಟ್ಟು ಇವಳು ದಪ್ಪ ಆಗಲ್ಲ, ನಾನು ದಪ್ಪ ಮಾಡಲಿ. ಇವಳಿಂದಲೇ ನಾನು ಸಣ್ಣ ಆಗೋದು. ಈಗ ಏನು ಮಾಡ್ತೀವಿ ಅಂತ ಆಮೇಲೆ ತೋರಿಸ್ತಾಕೆ. ನೆಕ್ಸ್ಟ್ ಕಂಟಿನ್ಯೂ ನೋಡಿ.
ತಗೊಂಡಿರೋದು ಕಡಲೆ ಬೀಜ. ನಾವು ಇವಾಗ ಅಂಗಡಿಗೆ ಹೋಗಿ ಇದನ್ನು ತೊಗೊಂಬಂದ್ವಿ. ಚೆನ್ನಾಗಿದೆಯಾ? ತುಂಬ ಟೇಸ್ಟಿಫುಲ್, ಟೇಸ್ಟಿಯಾಗಿದೆ. ಇದನ್ನು ಇವಾಗ ತಿನ್ನುವ ಮನೆಗೆ ಹೋಗಿ. ಕಡಲೆ ಬೀಜ ಎರಡು ಬೇಡವಂತೆ. ಇನ್ನೊಂದು ತಗ ಬಲ್ವಂತ, ಇನ್ನೊಂದು ತಗ, ಇನ್ನೊಂದೇ ಅಂತ ಅಂತೇಳಿ ನಾನು ಬಲವಂತ ಮಾಡಿ ಕೊಟ್ಟಿದ್ದಾಯ್ತಿ ಒಂದು ತಿನ್ನಾಕೆ ಅವಳಿಗೆ ಕಡಲೆ ಬೀಜ. ಬರ್ರಿ ಉಂಬಕ್ಕೆ ನಮ್ಮ ಅದಕ್ಕೆ ಕರೆಕ್ಟ್ ಬನ್ನಿ ಉಂಬಕ್ಕೆ. ಬೀಟ್ರೂಟ್ ಪಲ್ಯ ಹಾಗೆ ಚಪಾತಿ ಮಾಡಿದ್ವಲ್ವ, ಅದಕ್ಕೆ ನಮ್ಮ ಅರುಣ ಕರೆಯೋದಕ್ಕೆ ಬಂದಿದ್ಲು. ನಾನು ಈ ಥರ ಅವಳನ್ನ ನನ್ನ ಮಗಳ ಹತ್ರ ಹಿಂಗೆ ಆಡ್ತೀನಲ್ವ, ಹಂಗೆ ಆಟ ಆಡ್ತಿದ್ದೆ. ಅವಳು ನಗ್ತಾ ಮತ್ತು ಅರುಣ ಕೂಡ ಅವರು ಆಡೋದನ್ನು ಅವರಿಬ್ರು ಕೂಡ ಒಂದೇ ಸಮಯ ಅದೇ ಥರನೇ ಮಾಡೋದು ನೋಡಿ ಹಿಂಗೆ ಅಂತೇಳಿ ನಮ್ಮ ಆಶೆ ಅಂತಲ್ಲ ಅದೇ ಥರ ಅರುಣ ಕೂಡ ಜೊತೆ ನಗೋದು ಮಾತಾಡೋದು ಮಾಡ್ತಾಯಿದ್ಲು. ಶಿವನಿಲ್ಲ ಅನ್ನೋ ಮಾತಲ್ಲಿ ಶಿವನಿದ್ದಾನಂತೆ. ಈ ಪಲ್ಯ ಇದೆಯಲ್ವಾ, ಇದು ಎಷ್ಟು ಚೆನ್ನಾಗಿತ್ತು ಪಲ್ಯ ಅಂತಂದರೆ ಇದಕ್ಕೆ ಒಂದು ಎರಡೆರಡು ಹುಳ್ಳಿಕಾಳು ಹಾಕಿದ್ರು. ಮೊಳಕೆ ಹುಳ್ಳಿಕಾಳು ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಈ ಥರ ಮೊಳಕೆ ಹುಳಿಕಾಳು ಪಲ್ಯ ಥರ ಆಗೋಯ್ತಿದ್ದು. ಒಂದು ಎರಡೆರಡು ಮೊಳಕೆ ಕಾಳು ಹಾಕಿರೋದು. ಒಟ್ಟಾದ್ರೆ ಮೊಳಕೆ ಹುಳಿಕಾಳು ಸಾರು ಕೇಳಿದ್ದೀನಿ, ಮೊಳಕೆ ಹುಳಿಕಾಳು ಬಸ್ಸಾರು ಕೇಳಿದ್ದೀನಿ, ಮೊಳಕೆ ಹುಳಿಕಾಳು ಪಲ್ಯ ಅಲ್ಲ ಹಕ್ಕದಾಗಿದೆ. ಅಲ್ಲೇ ಖಾಲಿ ಆಗಿರೋದು ಒಂದು ತಟ್ಟೆಲಿ ಜಾಸ್ತಿ. ಐದು ಚಪಾತಿ ಹಾಕೊಳ್ಳೋದು, 5 ಚಪಾತಿ ಇಷ್ಟ ಅಂತವ. 5ನ ನಾನು ಹಾಕೋತ ಕನ್ಫ್ಯೂಸ್ ಮಾಡ್ಕೊಂಡೆ. ಒಂದ್ರೊಳಗೊಂದು ಎರಡು ಇದ್ದಾವೆ. 3 ಅಂದ್ಕೊಂಡು ತಿಂದರೆ ಅಲ್ಲಿ 2 ಎಕ್ಸ್ಟ್ರಾ ಸಿಕ್ಕು. ಮೇಲೊಂದು ಎಕ್ಸ್ಟ್ರಾ ನಮ್ಮ ಅಕ್ಕ ಕೊಟ್ಟೈತೆ ನನಗೆ. ರಾಮ ತಾಯಿ ಒಂದು ವಾಪಸ್ ಕೊಟ್ಟೆ. ಅಲ್ಲಿಗೆ 6 ಅದು ಲೆಕ್ಕ ಅನಿಸುತ್ತೆ. ಎಷ್ಟಾದ್ರು ಚಪಾತಿ ಹೇಳಿ ಗೈಸ್, ನಂಗೆ ಗೊತ್ತಿಲ್ಲ ಎಷ್ಟು ಚಪಾತಿ ಹಾಕಿದ್ರು. ಒಟ್ಟು ನನಗೆ ಈಗ ಹೇಳಿದ್ನಲ್ಲ ಅಷ್ಟು ಕೌಂಟ್ ನಂಗೆ ಮರ್ತೋಗ್ಬಿಡ್ತು. ಅದು ಒಂದು ವಾಪಸ್ ಕೊಟ್ಟಿನಿ. ನೆಕ್ಸ್ಟ್ ತಿಂದೆ ನಾನು. ಇನ್ನೊಂದು ತಿನ್ಬೇಕಾ? 7-8 ಆಗ್ಬಿಡ್ತಾವೆ ಆಮೇಲೆ ಚಪಾತಿ. ಇನ್ನೊಂದು ಕೊಡ್ತಾಳಂತೆ ನಮ್ಮ ಹೊರಡ ಚಪಾತಿ. ಇನ್ನೊಂದು ತಿನ್ನಂಟು ವಾಪಸ್ 1 ಹಾಕಿನ ವಾಪಸ್. ಒಟ್ಟು ಟೋಟಲ್ ನಾನು ಎಷ್ಟು ಚಪಾತಿ ತಿಂದೆ ಅಂತ ಗೊತ್ತಿಲ್ಲ, ಎಷ್ಟು ನಂಬರ್ ಹೇಳಿದೆ ಅಂತ ಕಮೆಂಟ್ ಮಾಡಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಆದಮೇಲೆ ಇಲ್ಲಿ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಅಂತ ಬಂದೆ. ನಮ್ಮ ಕೂಗು ಚಪಾತಿ ಸುಟ್ಟಾಳೆ. ಅವೆಲ್ಲ ಮಾಡಬಾರ್ದು ಯಾಕಂತಂದರೆ ಸುಮ್ಮನೆ ಬಿಟ್ಟಾಳೆ ಉಣ ಬಿಟ್ಟಾಳೆ. ತಟ್ಟೆ ಅಷ್ಟು ತೋರಿಸುತ್ತೆ ನೋಡಿ ಹೆಂಗೆ ಬಚ್ಕೊಂಡು ಹೋಗ್ತಾಳೆ. ತೋರಿಸ್ಬಾರ್ದಂತೆ ಉಣ ಬಿಟ್ಟಾಳೆ ಮೊಟ್ಟೆದು. ಯಪ್ಪ ಫ್ರೆಂಡ್ಸ್, ಎಷ್ಟು ಹೊಟ್ಟೆ ತುಂಬ ಉಂಡಿ ಅಂದರೆ ನಮ್ಮ ಮನೆಗೆ ಅನ್ನನೇ ಸೇರ್ತಾ ಇರಲಿಲ್ಲ. ನನಗೆ ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ. ಅಪ್ಪ ನೀರು ಕುಡಿಯೋಕ್ಕೂ ಜಾಗ ಇಲ್ಲ, ಅಷ್ಟು ಊಟ ಮಾಡಿಬಿಟ್ಟಿದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ. ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ ಫ್ರೆಂಡ್ಸ್. ಚೆನ್ನಾಗಿ ನಾನು ಕೂಡ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಡೈಲಿ ಬ್ಲಾಗ್ಸ್ನ ಹಾಕ್ತಾ ಇರ್ತೀನಿ. ನಮ್ಮ ಮಕ್ಕಳ ಮನೇಲಿ ಇರೋವರೆಗೂ ಎಷ್ಟಾಗುತ್ತಷ್ಟು ಬ್ಲಾಗ್ಸ್ನ ಹಾಕ್ತೀನಿ. ಡೈಲಿನೂ ಕೂಡ ಹಾಕ್ಬೋದು, ನಾನು ಚೆಕ್ ಮಾಡ್ತಾ ಇರಿ. ಡೈಲಿನೂ ಹಾಕ್ತೀನಿ, ದಿನ ಬಿಟ್ಟು ದಿನ ಹಾಕಲ್ಲ, ಆದರೆ ಡೈಲಿನೂ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ. ನಾನು ಕೂಡ ಏನು ಇರ್ತೀನಿ ಇಲ್ಲಿವರೆಗೂ ಡೈಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಆದರೆ ಏನಾದರೂ ಒಂದು ಸ್ಪೆಷಲ್ ಮಾಡ್ತಾನೆ ಇರ್ತಾರೆ, ಹಾಗಾಗಿ ಶೇರ್ ಮಾಡ್ಕೊತಾ ಇರ್ತೀನಿ. ಪಿಜ್ಜಾ ಮಾಡೋ ಚಾನ್ಸ್ ತುಂಬ ಇದೆ, ನೋಡೋಣ. ಪಿಜ್ಜಾನು ಕೂಡ ಮಾಡ್ತೀನಿ. ಆಲ್ಮೋಸ್ಟ್ ಪಿಜ್ಜಾ, ಹಾಗೆ ಪಾನಿಪುರಿ, ಮಸಾಲೆ ಪುರಿ, ಮೋಮೋಸ್ ಎಲ್ಲ ಮಾಡೋ ಇದೆ ಐಡಿಯಾ. ಮೋಮೋಸ್ ಗೊತ್ತಿಲ್ಲ ನನಗೆ, ಇವಳು ಹೇಳ್ತಾಳೆ, ನನಗೆ ಇಲ್ಲ. ಆಮೇಲೆ ವೈರಲ್ ರೆಸಿಪಿ ಅಂತ ಒಂದು ಮ್ಯಾಗಿದು ಇವಳು ಮಾಡ್ತಾಳೆ, ಇವಳು ಮಾಡ್ತಾಳೆ. ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ ಫ್ರೆಂಡ್ಸ್. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್. ಹೊಟ್ಟೆ